ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ನನ್ನ ವಿಡಿಯೋಸ್ ನೋಡಿ ತುಂಬಾ ಜನ ಕೇಳ್ತಾ ಇದ್ದಾರೆ, ನಾವು ಕೋರ್ಸ್ಗೆ ಅಟೆಂಡ್ ಆದ್ರೆ ನೀವು ಕೋರ್ಸ್ ಅಲ್ಲಿ ಏನೇನು ಹೇಳ್ಕೊಡ್ತೀರಾ, ಸೊ ಕೋರ್ಸ್ ನ ಕಂಟೆಂಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹಾಗಾಗ್ಬಿಟ್ಟು ಈ ವಿಡಿಯೋ ಕೊಟ್ಬಿಟ್ರೆ ಅವ್ರಿಗೆ ಕೋರ್ಸ್ ಅಲ್ಲಿ ಏನೇನ್ ಇರುತ್ತೆ ಅಂತ ಅಂದ್ಬಿಟ್ಟು ಗೊತ್ತಾಗ್ಬಿಡುತ್ತೆ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಮ್ಗೆ ಎರಡು ತರ ಅನಾಲಿಸಿಸ್ ಇದೆ. ಒಂದು ಫಂಡಮೆಂಟಲ್ ಅನಾಲಿಸಿಸ್, ಒಂದು ಟೆಕ್ನಿಕಲ್ ಅನಾಲಿಸಿಸ್. ಫಂಡಮೆಂಟಲ್ ಅನಾಲಿಸಿಸ್ ಫಾರ್ ಲಾಂಗ್ ಟರ್ಮ್, ಅದನ್ನ ನಾವು ಡೀಪ್ ಆಗಿ ಸ್ಟಡಿ ಮಾಡಬೇಕು ಅಂತಂದ್ರೆ ಕಂಪನಿ ಒಳಗೆ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿ ಅದ್ರ ಬ್ಯಾಲೆನ್ಸ್ ಶೀಟ್ಸ್ ನೋಡಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೋಡಿ, ಆ ತರ ನಾವು ಮಾಡ್ಬೇಕಾಗತ್ತೆ. ಸೊ ಫಂಡಮೆಂಟಲ್ ಅನಾಲಿಸಿಸ್ ಆಸ್ ಎ ನಾರ್ಮಲ್ ಪರ್ಸನ್ ನಾವು ಮಾಡೋದಕ್ಕೆ ಆಗಲ್ಲ. ಸೊ ಟೆಕ್ನಿಕಲ್ ಅನಾಲಿಸಿಸ್ ಯಾಕೆ ಅಂತಂದ್ರೆ, ನಾವು ಪ್ರೈಸ್ ಮೂವ್ಮೆಂಟ್, ನಾಳೆ ಏನಾಗುತ್ತೆ, ನಾಡಿದ್ದು ಏನಾಗುತ್ತೆ, ಸೊ ಒಂದು ಪ್ರೊಜೆಕ್ಷನ್ ನ ಕೊಡ್ಬೋದು, ಒಂದು ಪ್ರೆಡಿಕ್ಟ್ ಮಾಡ್ಬೋದು. ಅಂದ್ರೆ ನಾವೊಂದು ಸಿಸ್ಟಮ್, ಒಂದು ರೂಲ್ಸ್ ನ ಫಾಲೋ ಮಾಡಿದ್ರೆ, ನಾವು ಆ ರೂಲ್ ಪ್ರಕಾರನೇ ನಮ್ಮ ಟ್ರೇಡಿಂಗ್ ಸ್ಟೈಲ್ ಇದ್ರೆ ನಾವು ಸಮ್ ಅಮೌಂಟ್ ಆಫ್ ಪ್ರಾಫಿಟ್ಸ್ ನ ಮಾರ್ಕೆಟ್ ಅಲ್ಲಿ ಮಾಡ್ಬೋದು. ಅದಕ್ಕೆ ನಾನು ಟೆಕ್ನಿಕಲ್ ಅನಾಲಿಸಿಸ್ ನ ನಂಬಿದ್ದೀನಿ. ಸೊ ನಾನ್ ನಂಬಿರುವಂತ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ನಾನು ಯಾವ್ಯಾವ ಇಂಡಿಕೇಟರ್ಸ್ ಮತ್ತೆ ಯಾವ ಸ್ಟ್ರಾಟಜಿನ ಯೂಸ್ ಮಾಡ್ತೀನಿ, ಮತ್ತೆ ನನ್ನ ಕೋರ್ಸ್ ಅಲ್ಲಿ ಏನಿರುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಟಾಪಿಕ್ಸ್ ಕವರ್ಡ್ ಏನಪ್ಪಾ ಅಂತಂದ್ರೆ ಕ್ಯಾಂಡಲ್ ಸ್ಟಿಕ್ಸ್ ಬ್ರೀಫಿಂಗ್. ಕ್ಯಾಂಡಲ್ ಸ್ಟಿಕ್ ಅಲ್ಲಿ ತುಂಬಾ ತರ ಇದೆ. ಮಾರ್ನಿಂಗ್ ಸ್ಟಾರು, ಈವ್ನಿಂಗ್ ಸ್ಟಾರು, ಡೋಜಿ, ಆಮೇಲೆ ಎನ್ಗಲ್ಫಿಂಗು, ಅದು ಇದು ಎಷ್ಟೋ ತರ ಇದೆ. ಸೊ ನಾನು ಎಲ್ಲಾ ತರ ನೀವು ಬುಕ್ಸ್ ಅಲ್ಲಿ ಅಥವಾ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ ಅಲ್ಲಿ ಎಲ್ಲ ನೋಡ್ಕೊಂಡು ಕಲ್ತ್ಕೊಬಹುದು. ಆದ್ರೆ ನಾನು ಕವರ್ ಮಾಡುವಂಥದ್ದು 2 ರಿಂದ 3 ತರ ಕ್ಯಾಂಡಲ್ ಸ್ಟಿಕ್ಸ್. ಸೊ ಕ್ಯಾಂಡಲ್ ಸ್ಟಿಕ್ಸ್ ನೀವು ಆ ತರ ಇರೋದನ್ನ ಅಬ್ಸರ್ವ್ ಮಾಡಿ ಅಂತ ಅಷ್ಟೇ ಹೇಳ್ತೀನಿ. ಅದನ್ನ ನೋಡಿ ನೀವು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಾನು ನಾನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಅದನ್ನ ಬಿಟ್ಟು ನಾನು ಯಾವ್ದೋ ಪ್ಯಾಟರ್ನ್ಸ್, ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ನ ತೋರಿಸಿ ಹಂಗ್ ಮಾಡ್ಬೇಕಾಯ್ತು, ಹಿಂಗ್ ಮಾಡ್ಬೇಕಾಯ್ತು ಅಂತ ಹೇಳಿ ಕನ್ಫ್ಯೂಷನ್ ಮಾಡಕ್ ಹೋಗಲ್ಲ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, RSI ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಇಂಪ್ಲಿಮೆಂಟೇಷನ್. ನೀವೆಲ್ಲ ನನ್ನ ವಿಡಿಯೋಗಳಲ್ಲಿ ನೋಡಿರೋ ತರ ನಾನು RSI ನ ಮೇನ್ ಇಂಡಿಕೇಟರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಒಂದು RSI ಅಬೋವ್ 60, ಮತ್ತೆ ಇನ್ನೊಂದು RSI ಬಿಲೋ 60, ಇನ್ನೊಂದು RSI ಇನ್ ಬಿಟ್ವೀನ್ 60 and 40. ಸೊ RSI ನ ಯಾವ ತರ ಅರ್ಥ ಮಾಡ್ಕೊಬೇಕು, RSI ನಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ನಾನು ನಿಮ್ಗೆ ಕ್ಲಾಸಸ್ ಅಲ್ಲಿ ತೋರಿಸ್ಕೊಡ್ತೀನಿ. ಮತ್ತೆ RSI ಅಂತಂದ್ರೆ ಬೇರೆ ಬೇರೆ ತರ ಇದೆ. ಓವರ್ ಬಾಟ್ ಝೋನು, ಓವರ್ ಸೋಲ್ಡ್ ಝೋನು, ಆಮೇಲೆ RSI ಡೈವರ್ಜೆನ್ಸ್, ಈ ತರ ಎಲ್ಲ ಇದೆ. ಅದನ್ನೆಲ್ಲ ಹೇಳಿ ನಾನು ಕನ್ಫ್ಯೂಷನ್ ಮಾಡಕ್ ಹೋಗಲ್ಲ. ಸೊ ಫಸ್ಟೇ ನಾನು ಕ್ಲಿಯರ್ ಆಗಿ ಹೇಳ್ಬಿಡ್ತಾ ಇದ್ದೀನಿ, ನನ್ನ ಟೆಕ್ನಿಕಲ್ ಕೋರ್ಸ್ ಅಲ್ಲಿ ಏನಿರುತ್ತೆ ಅಂತ ಅಂದ್ಬಿಟ್ಟು ನಾನು ಹೇಳ್ಬಿಡ್ತಾ ಇದ್ದೀನಿ. ಥರ್ಡ್ ಒನ್, ಇಂಪಾರ್ಟೆನ್ಸ್ ಆಫ್ ಬೋಲಿಂಜರ್ ಬ್ಯಾಂಡ್ಸ್ ಅಂಡ್ ಮೂವಿಂಗ್ ಅವರೇಜ್. ಬೋಲಿಂಜರ್ ಬ್ಯಾಂಡ್ಸ್ ಮತ್ತೆ ಮೂವಿಂಗ್ ಅವರೇಜಸ್ ನ ಯಾವ ತರ ನಾವು ಯೂಸ್ ಮಾಡಬೇಕು. ಸೊ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಮೇನ್ ಒಂದು ಮೂವಿಂಗ್ ಅವರೇಜ್ ಇದೆ, ಅಂದ್ರೆ ಸ್ಟ್ರಾಂಗ್, ನಾನ್ ನಂಬಿರುವಂತದ್ದು ಒಂದು ಸ್ಟ್ರಾಂಗ್ ಮೂವಿಂಗ್ ಅವರೇಜ್. ಅದು ಯಾವ್ದಪ್ಪ ಅಂತಂದ್ರೆ 20 ಡೇ ಮೂವಿಂಗ್ ಅವರೇಜ್. ಆ 20 ಡೇ ಮೂವಿಂಗ್ ಅವರೇಜ್ ಬೋಲಿಂಜರ್ ಬ್ಯಾಂಡ್ಸ್ ಒಳಗಡೆನೆ ಇರುತ್ತೆ. ಸೊ ಹಾಗಾಗ್ಬಿಟ್ಟು ನಾವು ಇನ್ನೊಂದು ಮೂವಿಂಗ್ ಅವರೇಜ್ ನ ನೋಡ್ಬೇಕು ಅನ್ನೋದು ಏನಿಲ್ಲ. ಸೊ ಇದೆರಡೇ ಇಂಡಿಕೇಟರ್, ಒಂದು RSI, ಒಂದು ಬೋಲಿಂಜರ್ ಬ್ಯಾಂಡ್ಸ್. ಕ್ಯಾಂಡಲ್ ಸ್ಟಿಕ್ಸ್ ನಮ್ಗೆ ಏನಕ್ಕೆ ಬೇಕು ಅಂತಂದ್ರೆ ಒಂದು ಇನ್ಪುಟ್ ಬೇಕು. ಸೊ ಪ್ರೈಸ್ ಮೂವ್ ಆದಾಗ ಒಂದು ಲೈನ್ ಚಾರ್ಟ್ ಫಾರ್ಮ್ ಆಗುತ್ತೆ, ಇಲ್ಲ ಅಂದ್ರೆ ಬಾರ್ ಚಾರ್ಟ್, ಇಲ್ಲ ಹೊಸದಾಗಿ ಇನ್ನ ಯಾವ್ದೋ ಚಾರ್ಟ್ಗಳು ಬಂದಿದೆ. ಸೊ ಅದೆಲ್ಲ ಬೇಡ. ನಾವು ನಾರ್ಮಲ್ ಆಗಿ ಕ್ಯಾಂಡಲ್ ಸ್ಟಿಕ್ಸ್ ಯಾವ ತರ ಯೂಸ್ ಮಾಡಬೇಕು ಅದೊಂದು. ನೆಕ್ಸ್ಟ್, ಈ ಎರಡೇ ಇಂಡಿಕೇಟರ್ ನ ಯೂಸ್ ಮಾಡಿಕೊಂಡು ಒಂದೇ ಒಂದು ಸ್ಟ್ರಾಟಜಿ, ಯೂನಿಕ್ ಸ್ಟ್ರಾಟಜಿ ಫಾರ್ ಶಾರ್ಟ್ ಟರ್ಮ್ ಸ್ವಿಂಗ್ ಟ್ರೇಡಿಂಗ್. ಸೊ ಶಾರ್ಟ್ ಟರ್ಮ್ ಸ್ವಿಂಗ್ ಟ್ರೇಡಿಂಗ್ ಅಂತಂದ್ರೆ ಏನು ಅಂತ ನಾನು ಪ್ರೀವಿಯಸ್ ಒಂದು ವಿಡಿಯೋ ಮಾಡಿ, ಶಾರ್ಟ್ ಟರ್ಮ್ ಟ್ರೇಡಿಂಗ್, ಸ್ವಿಂಗ್ ಟ್ರೇಡಿಂಗ್ ಅಂತ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ನೀವು ನೋಡಿ, ನಾನು ಅದ್ರ ಏನು ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ ನಾನು ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇಲ್ಲಿ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ. ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂದ್ರೆ ಲಾಂಗ್ ಟರ್ಮ್ ಹೋಲ್ಡಿಂಗ್. ಅಂದ್ರೆ ಲಾಂಗ್ ಟರ್ಮ್ ಅಂತಂದ್ರೆ ಇವಾಗ ಏನಾಗಿದೆ ಅಂದ್ರೆ 3 to 6 months ಇಟ್ಕೊಳ್ಳೋದೇ ಒಂದು ದೊಡ್ಡ ಕಷ್ಟ ಆಗಿದೆ. ಸೊ ಹಾಗಾಗ್ಬಿಟ್ಟು 3 months ಅಥವಾ 6 months ಇಲ್ಲ ಅದಕ್ಕಿಂತ ಎಬೋ ಇಟ್ಕೊಳ್ಳೋರು ಯಾವ ತರ ನಾವು ಟ್ರೇಡ್ ಮಾಡಬೇಕು, ಇದಕ್ಕೂ ಒಂದೇ ಸ್ಟ್ರಾಟಜಿ. ಸೊ ಇದಕ್ಕೊಂದು ಸ್ಟ್ರಾಟಜಿ, ಅದಕ್ಕೊಂದು ಸ್ಟ್ರಾಟಜಿ. ನೆಕ್ಸ್ಟ್, ಎಕ್ಸಿಕ್ಯೂಷನ್ ಆಫ್ ಟ್ರೇಡ್ಸ್. ನಮ್ಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವುದೋ ಒಂದು ಸ್ಟಾಕ್ ನ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಮೇನ್ ಬೇಕಾಗಿರೋದು ಏನು ಅಂತಂದ್ರೆ, ಒಂದು ಎಂಟ್ರಿ ಪ್ರೈಸ್ ಬೇಕು, ಒಂದು ಸ್ಟಾಪ್ ಲಾಸ್ ಬೇಕು. ಯಾಕೆಂತಂದ್ರೆ ಅದೇನಾದ್ರು ರಿವರ್ಸ್ ಬರಕ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ನಾನು ಎಲ್ಲಿ ಎಕ್ಸಿಟ್ ಆಗ್ಬೇಕು ಅನ್ನೋದು.
ಮತ್ತೆ ಮೂರನೇದು ಟಾರ್ಗೆಟ್ ನಾವು ಎಲ್ಲಿ ಫಿಕ್ಸ್ ಮಾಡಬೇಕು ಅಂತ. ಇನ್ನೊಂದು ರಿಸ್ಕ್ ರಿವಾರ್ಡ್ ರೇಷಿಯೋ, ಇದು ವೆರಿ 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 ಇಂಪಾರ್ಟೆಂಟ್. ರಿಸ್ಕ್ ರಿವಾರ್ಡ್ ರೇಷಿಯೋ ಚೆನ್ನಾಗಿಲ್ಲ ಅಂತಂದ್ರೆ ಯಾವ ಟೆಕ್ನಿಕಲ್ ಅನಾಲಿಸಿಸ್ ವರ್ಕ್ ಆಗಲ್ಲ. ಸೊ ರಿಸ್ಕ್ ರಿವಾರ್ಡ್ ರೇಷಿಯೋ ಮೇಲೆ ತುಂಬಾ ವರ್ಕ್ ಮಾಡ್ತೀನಿ ನಾನು. ಮತ್ತೆ ಇನ್ನೊಂದು ನೆಕ್ಸ್ಟ್ ಎಕ್ಸಿಟ್ ಅಥವಾ ಟ್ರೈಲಿಂಗ್ ಸ್ಟಾಪ್ ಲಾಸ್. ಎಕ್ಸಿಟ್ ಎಲ್ಲಾಗಬೇಕು ಆಸ್ ಪರ್ ಸಿಸ್ಟಮ್, ಮತ್ತೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಎರಡು ಒಂದೇನೆ. ಸೊ ಟ್ರೈಲಿಂಗ್ ಸ್ಟಾಪ್ ಲಾಸ್ ಯಾವ ತರ ನಾವು ಮೇಂಟೈನ್ ಮಾಡಬೇಕು, ಹೋಲ್ಡಿಂಗ್ ಪೀರಿಯಡ್ ಎಷ್ಟು, ನಾವು ಎಷ್ಟು ದಿನ ಹೋಲ್ಡ್ ಮಾಡಬೇಕು, ಎಷ್ಟು ತಿಂಗಳು ಹೋಲ್ಡ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಇದೆಲ್ಲಾನು ತೋರಿಸಿದಾದ್ಮೇಲೆ ಮೈಂಡ್ ಸೆಟ್. ಸೊ ಮೈಂಡ್ ಸೆಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಸೊ ಮೈಂಡ್ ಸೆಟ್ ಸ್ಟ್ರಾಂಗ್ ಮಾಡ್ಕೊಬೇಕು ಅಂತಂದ್ರೆ ನಿಮ್ಮ ರೊಟೀನ್ ನೀವು ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೊಬೇಕಾಗತ್ತೆ. ಸೊ ಅದನ್ನೆಲ್ಲ ಅಳವಡಿಸ್ಕೊಂಡ್ರೆ ನಿಮ್ಮ ಮೈಂಡ್ ಸೆಟ್ ಸ್ಟ್ರಾಂಗ್ ಆಗುತ್ತೆ. ಮತ್ತೆ ನಿಮ್ಗೆ ಔಟ್ಸೈಡ್ ಸೋರ್ಸಸ್ ತುಂಬಾ ಇರುತ್ತೆ, ಟಿವಿ, ನ್ಯೂಸ್ ಪೇಪರು, ಬೇರೆ ಬೇರೆ ಚಾನಲ್ಸ್, ಅದರಲ್ಲಿ ಬೇರೆ ಬೇರೆ ಇಂಡಿಕೇಟರ್ಸ್, ಮತ್ತೆ ಫ್ರೆಂಡ್ಸ್ ಸಜೆಷನ್ಸ್, ಅದು ಇದು ಎಲ್ಲ, ಇದನ್ನೆಲ್ಲ ಚಾಲೆಂಜಿಂಗ್ ಆಗಿ ತಗೊಂಡು ನೀವು ಯಾವ ತರ ಸ್ಟ್ರಾಂಗ್ ಆಗಿ ನೀವು ಕಲ್ತಿರೋದನ್ನ ನೀವು ಮಾಡ್ಕೊಂಡು ಹೋಗ್ಬೇಕು. ಯಾಕೆ ಅಂತಂದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಅಂದಿದ ತಕ್ಷಣ ಇದು 100% ವರ್ಕ್ ಆಗುತ್ತೆ ಅಂತ ನಾನು ಹೇಳಲ್ಲ. ಆದ್ರೆ ರಿಸ್ಕ್ ರಿವಾರ್ಡ್ ರೇಷಿಯೋ ನಿಮ್ದು ಚೆನ್ನಾಗಿತ್ತು ಅಂತಂದ್ರೆ ಇದು ವರ್ಕ್ ಆಗುತ್ತೆ. ಅದಕ್ಕೆ ಪ್ರೂಫ್ ನನ್ನ ಟೆಲಿಗ್ರಾಮ್ ಚಾನಲ್ ನೀವು ಜಾಯಿನ್ ಆಗಿ ನೀವು ನೋಡ್ಬೋದು. ನಾನು ಯಾವ ತರ ಸ್ಟಾಕ್ಸ್ ನ ಪಿಕ್ ಮಾಡ್ತಾ ಇದ್ದೀನಿ, ಮತ್ತೆ ಅದರ ಪರ್ಫಾರ್ಮೆನ್ಸಸ್ ಏನು ಅಂತಂದ್ಬಿಟ್ಟು ನಾನು ಆಲ್ರೆಡಿ ಅದರಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರಿಗಾದ್ರೂ ಡೌಟ್ಸ್ ಇದ್ರೆ, ಅಂದ್ರೆ ಇದು ವರ್ಕ್ ಆಗುತ್ತೋ ಇಲ್ವೋ ಅನ್ನೋ ತರ ಡೌಟ್ಸ್ ಇತ್ತು ಅಂತಂದ್ರೆ ಅವರು ಅದರಲ್ಲಿ ಜಾಯಿನ್ ಆಗಿ ಕ್ಲಾರಿಫೈ ಮಾಡ್ಕೊಬಹುದು. ಸೊ ಇದು ನನಗೆ ವರ್ಕ್ ಆಗ್ತಾ ಇದೆ ಅಂತ ಅನ್ಸಿದ್ರೆ ನೀವು ನನ್ನ ಕ್ಲಾಸಸ್ಗೆ ಅಟೆಂಡ್ ಆಗ್ಬೋದು. ನೆಕ್ಸ್ಟ್ ಟಾಪಿಕ್ಸ್ ಕವರ್ಡ್ ಅಂಡರ್ ಸ್ವಿಂಗ್ ಟ್ರೇಡಿಂಗ್. ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ನಾವು ಏನ್ ಇಂಪಾರ್ಟೆಂಟ್ ಆಗಿ ಕವರ್ ಮಾಡ್ತೀನಿ ಅಂತಂದ್ರೆ ಸ್ಟಾಕ್ ಸೆಲೆಕ್ಷನ್. ಸೊ ಯಾವ ಸ್ಟಾಕು ಯಾವತ್ತು ಸೆಲೆಕ್ಟ್ ಮಾಡಬೇಕು, ಯಾವ ಸ್ಟಾಕು ನಾವು ನಾಳೆಗೆ ಟ್ರೇಡ್ ಮಾಡಬೇಕು ಅಂತಂದ್ರೆ ಇವತ್ತೇ ಸೆಲೆಕ್ಟ್ ಮಾಡ್ಬೇಕಾ, ಇಲ್ಲ ಮಾರ್ನಿಂಗ್ ಅವರ್ಸ್ ಅಲ್ಲಿ ಸೆಲೆಕ್ಟ್ ಮಾಡ್ಬೇಕಾ, ಇದೆಲ್ಲ ಒಂದೊಂದು ಕ್ರೈಟೀರಿಯಾ ಇರುತ್ತೆ. ಅದನ್ನೆಲ್ಲ ನಾನು ನಿಮ್ಗೆ ಎಕ್ಸಾಕ್ಟ್ ಆಗಿ ತೋರಿಸ್ಕೊಡ್ತೀನಿ. ನಾನು ಯಾವ ತರ ಮಾಡ್ತೀನೋ ಅದನ್ನೇ ತೋರಿಸ್ಕೊಡ್ತೀನಿ, ಯಾವ್ದು ಹೈಡ್ ಅಂಡ್ ಸೀಕ್ ಮಾಡಕ್ ಹೋಗಲ್ಲ. ನೆಕ್ಸ್ಟ್ ಎಕ್ಸಾಕ್ಟ್ ಟೈಮಿಂಗ್ ಟು ಎಂಟರ್. ಒಂದು ಟೈಮಲ್ಲಿ ಸ್ಟಾಕ್ಗೆ ಎಂಟ್ರಿ ಆಗ್ಬೇಕಾಗತ್ತೆ, ಆ ಸ್ಟಾಕು ಆ ಟೈಮು ಯಾವುದು ಅಂತಲೂ ನಾನು ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಇನ್ಸ್ಟ್ರೂಮೆಂಟ್, ನಾವು ಸ್ಟಾಕ್ ಡೈರೆಕ್ಟ್ ಶೇರ್ಸ್ ಪರ್ಚೇಸ್ ಮಾಡ್ಬೇಕಾ, ಇಲ್ಲ ಕೆಲವೊಂದ್ಸಲಿ ಫ್ಯೂಚರ್ಸ್ ಮಾಡ್ಬೇಕಾಗುತ್ತೆ. ಮತ್ತೆ ನಿಮ್ಗೆಲ್ಲ ಇಷ್ಟವಾಗಿರುವಂತ ಆಪ್ಷನ್ಸ್ ನಾನು ಬೇಡ ಅಂತ ಹೇಳಲ್ಲ, ಸ್ವಲ್ಪ ಮಾಡ್ಬೇಕಾಗತ್ತೆ. ಅದು ಯಾವಾಗ, ನಾನು ಫೋರ್ಸು ಮಾಡಲ್ಲ ನೀವು ಆಪ್ಷನ್ಸ್ ಮಾಡಲೇಬೇಕು ಅಂತ. ಆದ್ರೆ ಆಪ್ಷನ್ಸ್ ಕೆಲವೊಂದ್ಸಲಿ ಮಾಡಿದಾಗ ನಮ್ಗೆ ಅಡ್ವಾಂಟೇಜ್ ಸಿಗುತ್ತೆ. ಸೊ ಹಾಗಾಗ್ಬಿಟ್ಟು ಪ್ರತಿ ಸಲಿನೂ ಆಪ್ಷನ್ಸೇ ಮಾಡೋದಲ್ಲ, ಆಪ್ಷನ್ಸ್ಗೆ ಟೈಮಿಂಗ್ ಇದೆ. ಆ ಟೈಮಿಂಗ್ ಅಲ್ಲಿ ಮಾತ್ರ ಆಪ್ಷನ್ಸ್ ಮಾಡಿದ್ರೆ ವರ್ಕ್ ಆಗುತ್ತೆ. ಆ ಟೈಮಿಂಗ್ಸ್ ಯಾವಾಗ, ಸೊ ಆಪ್ಷನ್ಸ್ ನ ನಾವು ಪ್ರತಿ ಸಲಿ ಮಾಡೋದಲ್ಲ, ಯಾವಾಗ ಮಾಡಬೇಕು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಪ್ರಾಫಿಟ್ ಬುಕ್ಕಿಂಗ್. ಸೊ ಇದೆಲ್ಲ ಮಾಡಿದಾದ್ಮೇಲೆ ನಾವು ಪ್ರಾಫಿಟ್ ಬುಕ್ ಮಾಡಬೇಕು. ಎಲ್ಲಿ ಪ್ರಾಫಿಟ್ ಬುಕ್ ಮಾಡೋದು ಅಂತಂದ್ಬಿಟ್ಟು, ಮತ್ತೆ ಟ್ರೈಲಿಂಗ್ ನಾವು ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಕೀ ಟಾಪಿಕ್ಸ್ ಕವರ್ಡ್. ಸೆಲೆಕ್ಷನ್ ಆಫ್ ಸ್ಟಾಕ್ಸ್ ಯೂಸಿಂಗ್ ಸ್ಕ್ಯಾನರ್. ಸ್ಕ್ಯಾನರ್ ಯಾವಾಗ ಯೂಸ್ ಮಾಡಬೇಕು ಅಂತಂದ್ರೆ ಪ್ರತಿ ಮಂತ್ ಎಂಡ್ ಆದ್ಮೇಲೆ ಸ್ಕ್ಯಾನರ್ ನ ಯೂಸ್ ಮಾಡಿ ನಾವು ನೆಕ್ಸ್ಟ್ ಮಂತ್ಗೆ ಸ್ಟಾಕ್ಸ್ ನ ಪಿಕ್ ಮಾಡಬೇಕಾಗುತ್ತೆ. ಫಾರ್ 3 to 6 months ಲಾಂಗ್ ಟರ್ಮ್ ಹೋಲ್ಡಿಂಗ್ಗೆ ಯಾವ್ಯಾವ ಸ್ಟಾಕ್ಸ್ ನಾವು ನೆಕ್ಸ್ಟ್ ಮಂತ್ ಅಲ್ಲಿ ಟ್ರೇಡ್ ಮಾಡ್ಬೋದು, ಬೈ ಮಾಡ್ಬೋದು ಅಂತ ಈ ಸ್ಕ್ಯಾನರ್ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಇದಕ್ಕೆ ನೀವು ಯಾವುದೇ ಚಾರ್ಜಸ್ ಪೇ ಮಾಡೋದ್ ಬೇಕಾಗಿಲ್ಲ. ಈ ಸ್ಕ್ಯಾನರ್ಗೆ ಇದು ಫ್ರೀ ಆಫ್ ಕಾಸ್ಟ್ ಅವೈಲಬಲ್ ಸಿಗುತ್ತೆ. ಸೊ ಹಾಗಾಗ್ಬಿಟ್ಟು ಎಕ್ಸ್ಟ್ರಾ ನೀವು ಸ್ಕ್ಯಾನರ್ಗೇನು ಚಾರ್ಜಸ್ ಪೇ ಮಾಡೋದು ಬೇಕಾಗಿಲ್ಲ. ನೆಕ್ಸ್ಟ್ ಬ್ರೀಫಿಂಗ್ ಆಫ್ ಫಂಡಮೆಂಟಲ್ಸ್. ನಾನು ಫಸ್ಟೇ ಹೇಳಿದೆ, ಎರಡು ಅನಾಲಿಸಿಸ್ ಇದೆ, ಒಂದು ಫಂಡಮೆಂಟಲ್, ಒಂದು ಟೆಕ್ನಿಕಲ್ ಅಂತ. ಸೊ ಫಂಡಮೆಂಟಲ್ ಅನಾಲಿಸಿಸ್ ಯಾವ್ಯಾವ ಸ್ಟಾಕ್ಸ್ಗೆ ಬೇಕಾಗಲ್ಲ ಅಂತಂದ್ರೆ, ಈಗ HDFC ಬ್ಯಾಂಕ್ ಬೇಕಾಗಲ್ಲ. ಯಾಕೆ ಅಂತಂದ್ರೆ ಇದು ಸ್ಟ್ರಾಂಗ್. ಇನ್ಫೋಸಿಸ್ ಬೇಕಾಗಲ್ಲ, TVS ಬೇಕಾಗಲ್ಲ. ಇದೆಲ್ಲ ಒಳ್ಳೊಳ್ಳೆ ಕಂಪ್ನಿ, ಗ್ರೋತ್ ಆಗಿರೋ ಕಂಪ್ನಿ. ಇದು ಯಾವ್ದಕ್ಕೂ ನಾವು ಫಂಡಮೆಂಟಲ್ ಆಗಿ ನಾವು ಏನು ನೋಡೋದ್ ಬೇಕಾಗಿಲ್ಲ. ಆದ್ರೆ ನಾವು ಅನ್ನೋನ್ ಕಂಪ್ನೀಸು ಯಾವ್ದೋ ಎಲ್ಲೋ ಇರುತ್ತೆ, ಏನೋ ಮಾಡ್ತಾ ಇದೆ, ಸೊ ನಾವು ಕೇಳೇ ಇರಲ್ಲ ಆ ಕಂಪ್ನಿ ಹೆಸರು. ಅದಕ್ಕೆ ನಾವು ಸ್ವಲ್ಪ ಫಂಡಮೆಂಟಲ್ಸ್ ನ ನೋಡ್ಬೇಕಾಗುತ್ತೆ. ಅದರಲ್ಲೂ ಅಷ್ಟೇ ನಾನು 3 ಪಾಯಿಂಟ್ ಹೇಳ್ತೀನಿ. ಈ ಪಾಯಿಂಟ್ಸ್ ಪಾಸ್ ಆಯ್ತು ಅಂತಂದ್ರೆ ನೀವು ಆ ಸ್ಟಾಕ್ಸ್ ನ ಪರ್ಚೇಸ್ ಮಾಡ್ಬೋದು. ಸೊ ಇಲ್ಲಿ ಯಾವ ತರ ಇರುತ್ತೆ ಅಂತಂದ್ರೆ ಪಾಯಿಂಟ್ ವೈಸ್ ನೀವು ಪಾಯಿಂಟ್ಸ್ ನ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ, ಎಲ್ಲಾ ಪಾಯಿಂಟ್ಸ್ ಟಿಕ್ ಮಾರ್ಕ್ ಆಯ್ತು ಅಂದ್ರೆ ನೀವು ಆ ಸ್ಟಾಕ್ ನ ಪರ್ಚೇಸ್ ಮಾಡ್ಬೋದು. ಆ ತರ ನಾನು ನಿಮ್ಗೆ ಟ್ರೈನಿಂಗ್ ನ ಕೊಡ್ತೀನಿ. ಸೊ ಹಾಗಾಗ್ಬಿಟ್ಟು ನಾನು ಕಂಟೆಂಟ್ ಏನೇನಿದೆ ಅಂತ ಇದರಲ್ಲಿ ಹೇಳಿದ್ದೀನಿ. ಸೊ ಈ ವಿಡಿಯೋ ನೋಡಿ ನನ್ನ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡ್ತಾ ಇರೋರು
ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ತಾ ಇರೋರು ನಿಮಗೆ ಕೋರ್ಸ್ ಕಲಿಬೇಕು ಅಂತ ಅನ್ಸಿದ್ರೆ ನಾವು ಎವ್ರಿ ಸ್ಯಾಟರ್ಡೆ ಮತ್ತೆ ಸಂಡೇ ನಮ್ಮ ಆಫೀಸಲ್ಲಿ ಸೆಷನ್ಸ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಮಾರ್ನಿಂಗ್ 10 ಟು ಮಧ್ಯಾಹ್ನ 2 ಗಂಟೆವರೆಗೂ ಇರುತ್ತೆ. ಮತ್ತೆ ಸಂಡೇ 10 ಗಂಟೆಯಿಂದ 2-2:30ವರೆಗೂ ಇರುತ್ತೆ. ಸೊ 2 ಸೆಷನ್ ಇರುತ್ತೆ. ಮತ್ತೆ ನಾನು 6 ಮಂತ್ಸ್ವರೆಗೂ ನಿಮಗೆ ಸಪೋರ್ಟ್ ಕೊಡ್ತೀನಿ. ಯಾವ ಥರ ಅಂತಂದರೆ ನಿಮ್ಮ ಏನೇ ಕ್ವೇರೀಸ್ ಇದ್ರೂ ನಾನು ಸಾಲ್ವ್ ಮಾಡ್ತೀನಿ. ಯಾವುದೇ ಡೌಟಲ್ಲಿ ಇದ್ರೂ ನಾನು ಅದಕ್ಕೆ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗ್ಬಿಟ್ಟು ಈ ಥರ ಸಪೋರ್ಟ್ ಇರುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನೋಡಿ ನಿಮಗೆ ಕೋರ್ಸಿಗೆ ಜಾಯಿನ್ ಆಗಬೇಕು ಅಂತ ಅನ್ಸಿದ್ರೆ ನನ್ನ ಈ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಜಾಯಿನ್ ಆಗ್ಬೋದು. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನನ್ನ ಕೋರ್ಸ್ ಬಗ್ಗೆ ಹೇಳಬೇಕು ಅಂತ ಈ ವಿಡಿಯೋ ಮಾಡಿದೆ. ಸೊ ಹಾಗಾಗ್ಬಿಟ್ಟು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.